ದೇವರ ವಾಕ್ಯ. ತಾರ್ಷೀಷಿಗೆ ಓಡಿ ಹೋಗ್ತಾ ಇದ್ದಾನೆ. ದೇವರ ಮಾತನ್ನು ಮೀರಿ ಹೋದರೆ ಜನರು ಯಾವ ಅಪಾಯ ಸ್ಥಳದಲ್ಲಿ ಇರುತ್ತಾರೆ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ದೇವರ ಅಪ್ಪಣೆಯನ್ನು ಮೀರಿದ ಪ್ರವಾದಿಗೆ ಸಂಭವಿಸಿದ ಒಂದು ನಿಗೂಢ ಒಂದು ಸೂಚನೆಯನ್ನ ನೋಡುವಂತರಾಗಿರ್ತೇವೆ. ನಾವು ನೋಡುತ್ತೇವೆ, ಯೋನನಿಗೆ ಒಂದು ಕನಸು ಬಿಟ್ಟು ದೇವರು ಆತನಿಗೆ ಒಂದು ಅಪ್ಪಣೆಯನ್ನ ಕೊಡ್ತಾ ಇದ್ದಾನೆ. ಏನಪ್ಪಾ ಅಂತಂದ್ರೆ, ಯೋನನೇ, ನೀನು ಎದ್ದು ನಿನೆವೆಗೆ ಹೋಗಿ ಅಲ್ಲಿದ್ದ ಜನಸ್ಥಳಗಳಿಗೆ ದೇವರ ಒಂದು ಸುವಾರ್ತೆಯನ್ನು ಸಾರಲೇಬೇಕು ಮತ್ತು ದೇವರ ಕಡೆಗೆಯನ್ನು ತಿರುಗಿಕೊಳ್ಳಬೇಕು ಎಂಬುದಾಗಿ ಸೂಚನೆಯನ್ನು ನೀಡು ಎಂಬುದಾಗಿ ದೇವರು ಆತನಿಗೆ ಒಂದು ಅಪ್ಪಣೆಯನ್ನು ಕೊಡ್ತಾ ಇದ್ದಾನೆ. ಏಕೆಂದರೆ ಆ ಅಪ್ಪಣೆಯನ್ನು ಮೀರಿ ಯೋನನು ತಾನು ನಿನೆವೆಗೆ ಹೋಗಿ ಬದಲು ಆತನು ತಾರ್ಷೀಷಿಗೆ ಓಡಿ ಹೋಗುವ ಸಂಭವ ಒಂದು ಘಟನೆಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಹಾಗಾದರೆ ತಿಳಿಸಿದರೆ, ಈ ಅಪ್ಪಣೆಯನ್ನು ಮೀರಿ ಹೋಗಿದ್ದಂಥದ್ದು ಆತನಿಗೆ ಏನು ಸಂಭವಿಸಿತು ಎಂಬುದಾಗಿ ನೋಡುವಾಗ, ಆತನು ಅಲ್ಲಿದ್ದಂಥ ಒಂದು ಭೀಕರ ಸಮುದ್ರ ದಡವನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲೋಲ ಕಲ್ಲೋಲ ಸಮುದ್ರವಾಗಿ ಆತನು ಹಾಯಾಗಿ ಮಲಗಿರುತ್ತಾನೆ. ಆತನಲ್ಲಿದ್ದಂಥ ಪ್ರಯಾಣಿಕರು ಕೂಡ ದೇವರಿಗೆ ಮೊರೆಯನ್ನು ನೀಡುತ್ತಾರೆ. ನಾವೇನು ತಪ್ಪು ಮಾಡಿದ್ದೀವಿ ಎಂಬುದಾಗಿ ನೋಡುವಾಗ ಅಲ್ಲಿದ್ದಂಥ ಒಂದು ಕವಡೆಯನ್ನ ಜನರು ಹಾಕ್ತಾರೆ. ಹಾಕಿದ ನಂತರ ಆತನಲ್ಲಿರುವಂಥ ಯೋನನನ್ನು ಸಂಭವಿಸುತ್ತಾ ಅದನಿಗೆ ತೋರಿಸುತ್ತದೆ ಕವಡೆ. ನಾವು ನೋಡ್ತೇವೆ, ಹಳೆಯ ಕಾಲದ ಜನರು ಕೂಡ ಕವಡೆ ಶಾಸ್ತ್ರದಲ್ಲಿ ಕೂಡ ನಂಬಿಕೆಸ್ಥರಾಗಿದ್ದರು. ಅದರಿಂದ ಕವಡೆ ಶಾಸ್ತ್ರ ಕೂಡ ಯೋನನ ಮಾರ್ಗವಾಗಿ ಆತನನ್ನು ತೋರಿಸ್ತಾ ಇತ್ತು. ಆತನು ತಪ್ಪು ಮಾಡಿದ್ದಾನೆ ಎಂಬುದಾಗಿ ಕವಡೆಯನ್ನು ನೋಡುವಂತರಾಗಿ ಯೋನನಿಗೆ ಅಲ್ಲಿದ್ದಂಥ ಜನರು ಪ್ರಯಾಣಿಕರು ಕೂಡ ಅಲ್ಲಿ ಕೇಳ್ತಾರೆ. ಏನಪ್ಪಾ ಅಂತಂದ್ರೆ, ಯೋನನೇ, ನೀ ಏನು ಮಾಡಿದ್ದಿ? ನಾವು ಕವಡೆ ಹಾಕಿ ನೋಡುತ್ತೇವೆ, ಎಲ್ಲ ತಪ್ಪುಗಳು ನಿನ್ನ ಮೇಲೆ ಕಾಣುತ್ತೇವೆ ಅಂದಾಗ, ನಾನು ಯೆಹೋವನ ಭಕ್ತನು, ಆತನನ್ನ ಅಪ್ಪಣೆಯನ್ನು ಮೀರಿ ಆ ನಿನೆವೆಗೆ ಹೋಗಿ ಬದಲು ತಾರ್ಷೀಷಿಗೆ ಓಡಿ ಹೋಗ್ತಾ ಇದ್ದೀನಿ ಎಂಬುದಾಗಿ ಆತನವರಿಗೆ ಹೇಳ್ತಾನೆ. ಹಾಗಾದರೆ ನಾವು ಏನು ಮಾಡಬೇಕು ಎಂಬುದಾಗಿ ಹೇಳುವಾಗ, ನನ್ನ ಸಮುದ್ರದೊಳಗೆ ಎತ್ತಿ ಹಾಕಿರಿ, ಆಗ ಸಮುದ್ರ ಶಾಂತವಾಗುತ್ತೆ ಎಂಬುದಾಗಿ ಹೇಳುವಾಗ ಅಲ್ಲಿದ್ದಂಥ ಜನಗಳು ಕೂಡ ಬಹಳ ಭಯಭೀತರಾಗಿರ್ತಾರೆ ಪ್ರತಿದಿನವೇ. ಆದ್ದರಿಂದ ದೇವರಿಗೆ ಮೊರೆ ಇಟ್ಟು, ದೇವರೇ, ಈಗ ನನ್ನನ್ನು ಎತ್ತಿ ಹಾಕುತ್ತೇವೆ, ಆ ತಪ್ಪನ್ನು ನನ್ನ ಮೇಲೆ ಹಾಕಬೇಡಿರಿ ಎಂಬುದಾಗಿ ಆತನಲ್ಲಿ ದೇವರಲ್ಲಿ ಮೊರೆ ಇಡ್ತಾರೆ ಜನರು. ಆತನಲ್ಲಿ ಆ ಯೋನನನ್ನು ತೆಗೆದುಕೊಂಡು ಹೋಗಿ ಸಮುದ್ರ ಒಳಗೆ ಎತ್ತಿ ಹೋಗಿದ್ದಾರೆ. ಹೋಗದ ನಂತರ ಅಲ್ಲಿದ್ದಂಥ ಆ ಪುಟ್ಟ ಮೀನವನ್ನು ನಾವು ನೋಡ್ತೇವೆ. ಆ ಮೀನು ಆತನನ್ನು ನುಂಗಿ 3 ದಿನ ಒಳಗೆ ಆತನನ್ನ ಹೊಟ್ಟೆಯೊಳಗೆ ಆ ಮೀನು ಬಹಳ ಭಯಂಕರವಾಗಿ, ಆ ಮೀನು ದೊಡ್ಡ ಗಾತ್ರದ ಮೀನು ನೋಡಲಾಗಿರುತ್ತೆ. ಆ ಮೀನ ಹೊಟ್ಟೆಯೊಳಗೆ ಆತನು 3 ದಿನ ಆತನನ್ನ ಇಟ್ಟುಕೊಳ್ಳುತ್ತದೆ. ಇಟ್ಟುಕೊಂಡ ನಂತರ 3 ದಿನ ಆತನಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ಹೊಟ್ಟೆಯೊಳಗಿಂದ ಪ್ರಾರ್ಥನೆ ಮಾಡಿದ ನಂತರ ಆತನಿಗೆ ಒಂದು ದೇವರ ಒಂದು ಬಿಡುಗಡೆ ಕೊಟ್ಟು ಸಮುದ್ರದ ಆಚೆಗೆ ಆತನನ್ನ ವಾಂತಿ ಮಾಡಿ ಅದಕ್ಕೆ ಹೇಳ್ತೇವೆ ಜನರೇ, ದೇವರ ಮಾತನ್ನು ಮೀರಿ ನಾವು ಎಂದಿಗೂ ಇಲ್ಲಗಳೆಯಬಾರದು. ದೇವರ ಮಾತಕ್ಕೆ ನಾವು ವಿಧೇಯರಾಗಿರಬೇಕು ಎಂಬುದಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ಯೋನ ಜೀವನ ಚರಿತ್ರೆ ನಿಮ್ಗೆ ಹೇಳಲಿಕ್ಕೆ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ದೇವರ ಮಾತನ್ನು ನಾವು ಎಂದಿಗೂ ಅಲ್ಲಗಳೆಯಬಾರದು ಎಂಬುದಾಗಿ ಹೇಳಲಿಕ್ಕೆ ನಾನು ನಿಮ್ಗೆ ಇಷ್ಟಪಡ್ತೇನೆ. ಯಾಕೆಂದರೆ ಹಾಗಾಗಿ ಹೊಸ ನಂಬಿಕೆ ಕಾಲದಲ್ಲಿ ದೇವರ ಮಾತನ್ನು ಪೇತ್ರ ಅಲ್ಲಗಳೆಯುತ್ತಾನೆ. ಅದರಿಂದ 3 ಸಾರಿ ಕೋಳಿ ಕೂಗುತ್ತದೆ ಎಂಬುದಾಗಿ ನಾವು ಸೂಚನೆಯನ್ನು ಮುಂದಿನ ಭಾಗದಲ್ಲಿ